ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಎಲ್ಲ ರೀತಿಯ ಕಾಳುಗಳನ್ನು ಬಳಸ್ಕೊಂಡು ಕಾಳು ಮಿಕ್ಸ್ಚರ್ನ ರೆಡಿ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಎಲ್ಲ ಕಾಳುಗಳನ್ನು ಒಂದು ನೈಟು ನೆನೆಸಿಟ್ಟಿದ್ದೆ. ಮಾರನೇ ದಿನ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಕಾಳುಗಳನ್ನು ಡ್ರೈ ಮಾಡಿಕೊಂಡು ಎತ್ತಿಟ್ಕೊಂಡು ನಂತರ ನಾನಿಲ್ಲಿ ಒಂದು ಪ್ಯಾನಲ್ಲಿ ಎಣ್ಣೆಯನ್ನು ಕಾಯಕ್ಕಿಟ್ಕೊಂಡಿದ್ದೆ. ಕಾಯಕ್ಕಿಟ್ಕೊಂಡಿರುವಂಥ ಎಣ್ಣೆಗೆ ತೊಗೊಂಡಿರುವಂಥ ಕಾಳುಗಳನ್ನೆಲ್ಲ ಹಾಕ್ಕೊಂಡು ಕರ್ಕೊತಾ ಇದ್ದೀನಿ. ಈ ರೀತಿ ಕಾಳುಗಳನ್ನು ಕರ್ಕೋಬೇಕಾಗತ್ತೆ. ನಾವು ಯಾವ ಥರ ಆದರೂ ಕಾಳುಗಳನ್ನು ತೊಗೋಬೋದು. ಕಾಳು ತೊಗೊಂಡಿರುವಂಥ ಕಾಳುಗಳನ್ನು ದಿನ ಅಥವಾ 2 ದಿನ ನೆನೆಸಿಟ್ಟು ಮಾರನೇ ದಿನ ನಾವು ಮಾಡುವಂಥ ಟೈಮಲ್ಲಿ ಒಂದು ಬಟ್ಟೆ ಮೇಲೆ ಹಾರಕ್ಕೆ ಹಾಕ್ಕೊಂಡು ಒಂದು 2 ಅವರ್ಸು ಆಮೇಲೆ ನಾವು ಡ್ರೈ ಮಾಡಿಕೊಂಡು ಮಾಡ್ಕೋಬೋದು. ಇಲ್ಲ ಅಂತಂದರೆ ನಾನು ತೋರಿಸಿದ್ನಲ್ಲ, ಯಾವುದಾದ್ರೂ ಒಂದು ಬಟ್ಟೆಯನ್ನು ತಗೊಂಡು ಅದನ್ನು ಕಾಳುಗಳನ್ನು ಡ್ರೈ ಮಾಡ್ಕೋಬೋದು. ಆ ರೀತಿ ಆ ಮೆಥಡಲ್ಲಾದರೂ ಮಾಡ್ಬೋದು. ಇಲ್ಲ ಅಂತಂದರೆ ಕಾಳುಗಳನ್ನು ಒಣಗಿಸಿ ಡ್ರೈ ಆದರೂ ಮಾಡಿಕೊಂಡು ಈ ರೀತಿ ಕರ್ಕೋಬೋದು. ಎಲ್ಲ ಕಾಳುಗಳನ್ನು ಇದೇ ರೀತಿ ಕರ್ಕೋಬೇಕಾಗತ್ತೆ. ಕಾಳುಗಳ ಸೀಸನಲ್ಲಿ ನಮ್ಗೆ ಯಾವ ಕಾಳುಗಳು ಇಷ್ಟ ಆಗುತ್ತೋ ಆ ಕಾಳುಗಳನ್ನೆಲ್ಲ ಆಡ್ ಮಾಡ್ಕೋಬೋದು. ನಾನೀಗ ಅವರೆಕಾಳು ಸೀಸನ್ ಅಲ್ವಾ, ಸೊ ಅದಕ್ಕೋಸ್ಕರನೇ ಹಿಚ್ಕಿದ ಅವರೆಕಾಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಮಾಡೋದಕ್ಕೋಸ್ಕರ ಕಾಳು ಮಿಕ್ಸ್ಚರ್ನ ರೆಡಿ ಮಾಡ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳೋದ್ರಿಂದ ಟೀ ಸ್ನ್ಯಾಕ್ಸಿಗಾದರೂ ಬಳಸ್ಕೋಬೋದು. ಇಲ್ಲ ಅಂತಂದರೆ ಫ್ರೀ ಟೈಮಲ್ಲಿ ಸ್ನ್ಯಾಕ್ಸ್ ರೀತಿ ಬಳಸ್ಕೊಳ್ಳೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ಮನೆ ಮಂದಿ ಎಲ್ಲ ಕುತ್ಕೊಂಡು ತಿನ್ನೋಕ್ಕೂ ಸಹ ಆರಾಮ್ಸೆ ಕುತ್ಕೊಂಡು ತಿನ್ಬೋದು. ನಾನಿಲ್ಲಿ ಕಾಬೂಲ್ ಕಡಲೆಕಾಳನ್ನು ತೊಗೊಂಡಿದ್ದೀವಿ. ನೀವು ಬೇಕಾದರೆ ಮಾಮೂಲಿ ಕಡಲೆಕಾಳನ್ನು ಸಹ ಬಳಸ್ಕೋಬೋದು. ನಾನು ಈ ರೀತಿ ಎಲ್ಲ ತೊಗೊಂಡಿರುವಂತಹ ಎಲ್ಲ ಕಾಳುಗಳನ್ನು ಕರೆದು ಇಟ್ಕೊಂಡಿದ್ದೀನಿ. ಎಲ್ಲ ಕಾಳುಗಳ ಕರಿಯೋದನ್ನು ತೋರಿಸಿದ್ರೆ ಲಾಂಗ್ ಆಗುತ್ತಲ್ಲ ಅಂತ ಒಂದು 3-4 ಕಾಳು ಕರೆದಿರೋದು ಮಾತ್ರ ನಾನು ತೋರಿಸಿದ್ದೀನಿ. ನಾನಿಲ್ಲಿ ಅಳಸಂದೆ ಕಾಳು, ಬಟಾಣಿ ಕಾಳು, ಹೆಸರು ಕಾಳು, ಕಡಲೆಬೇಳೆ, ಕಾಬೂಲ್ ಕಡಲೆಕಾಳು, ಕಡಲೆ ಬೀಜವನ್ನು ತೊಗೊಂಡು ಚೆನ್ನಾಗಿ ಕರ್ದು ಇಟ್ಕೊಂಡಿದ್ದೀನಿ. ನಂತರ ಅದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು, ಖಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಖಾರದ ಪುಡಿ ಮತ್ತು ಉಪ್ಪು ಎಲ್ಲ ಕಾಳುಗಳಿಗೆ ಹಿಡಿಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ನಾನಿಲ್ಲಿ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಾಳು ಮಿಕ್ಸ್ಚರ್ನ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಆದರೆ ಅದೇ ಕಾಳು ಮಿಕ್ಸ್ಚರ್ನ ಸ್ಟ್ರೀಟ್ ಸ್ಟೈಲಲ್ಲಿ ಕೊಡ್ತಾರಲ್ಲ, ಆ ರೀತಿ ನಾನು ರೆಡಿ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಸರ್ವಿಂಗ್ ಪ್ಲೇಟಿಗೆ ಕಾಳುಗಳನ್ನೆಲ್ಲ ಹಾಕ್ಕೊಂಡು ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಗೆ ಒಂದು ಟೊಮೊಟೊವನ್ನು ಹಾಕ್ಕೊಂಡು ನಂತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಲ್ಲಿ ನಾವು ಮನೆಯಲ್ಲಿ ಕಾಳು ಮಿಕ್ಸ್ಚರ್ನ ರೆಡಿ ಮಾಡ್ಕೋಬೋದು. ನೀವು ಬೇಕಾದರೆ ನಿಂಬೆಹಣ್ಣಿನ ರಸವನ್ನು ಇಟ್ಕೊಬೋದು. ಹಾಗೆ ಬೆಳ್ಳುಳ್ಳಿ ಇಷ್ಟಪಟ್ಟು ತಿನ್ನೋರು ಬೆಳ್ಳುಳ್ಳಿಯನ್ನು ಸಹ ಕರ್ದು ಅದ್ರ ಮೇಲೆ ಹಾಕ್ಕೋಬೋದು. ಹಾಗೆ ಕರ್ಬೇವಿನ ಸೊಪ್ಪನ್ನು ಸಹ ಹಾಕ್ಕೋಬೋದು. ಈ ರೀತಿಯಲ್ಲಿ ಕಾಳು ಮಿಕ್ಸ್ಚರ್ನ ಮನೆಯಲ್ಲಿ ನಾವು ರೆಡಿ ಮಾಡ್ಕೋಬೋದು. ಇದರ ಕಂಪ್ಲೀಟ್ ವಿಡಿಯೋ ವಿಶು ಫುಡ್ ಬ್ಲಾಗ್ಸಲ್ಲಿದೆ. ಫ್ರೀ ಇದ್ದಾಗ ಒಮ್ಮೆ ಚೆಕ್ ಮಾಡಿರಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್